ಎಲ್ಲರಿಗೂ ನಮಸ್ಕಾರ. ಈಗ ಈ ಕುಂತಳ ದೇಶಕ್ಕೆ ಬಂದು ಚಂದ್ರಹಾಸ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ತಗೋಬೇಕಾರೆ ಆ ಮಂತ್ರಿಯ ಮಗಳು ವಿಷಯ ಇದ್ದದ್ದು ಆ ಪತ್ರದಲ್ಲಿರುವಂಥ ವಿಷ ಅನ್ನೋದ್ರ ಅದ್ರ ಮುಂದೆ ಬರೆದು ಮತ್ತೆ ಆ ಲಕೋಟೆಯನ್ನು ಸುತ್ತಿ ಆ ಯುವಕನ ಸೊಂಟದೊಳಗೆ ಇಡ್ತಾಳೆ, ಹೋಗಿಬಿಡ್ತಾಳಕ್ಕಿ. ಆನಂತರ ಇವನಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗ್ತೈತಿ. ಆನಂತರ ಅವನೇನು ಮಾಡ್ತಾನಂತಾರೆ, ಎದ್ದು ಆ ಮಂತ್ರಿಯ ಮಗನನ್ನು ಹುಡುಕಿಕೊಂಡು ಹೋಗ್ತಾನೆ. ಆ ಮಂತ್ರಿಯ ಮಗನಿಗೆ ಆ ಲಕೋಟೆಯನ್ನು ಕೊಡ್ತಾನೆ. ಆ ಮಗ ಓದುತ್ತಾನ. ಅದರೊಳಗೆ ಈ ಪತ್ರ ತಂದಂಥ ಯುವಕನಿಗೆ ವಿಷಯ ಕೊಟ್ಟು ಬಿಡು, ಇವಳ ಕಾರ್ಯವನ್ನು ಶೀಘ್ರವಾಗಿ ಮಾಡೋದು ಬರೆದಿರ್ತೈತಿ. ಅವ ತನ್ನ ತಂಗಿಗೆ ಗಂಡು ಹುಡುಕ್ತಿರ್ತಾರಲ್ಲ ತಂಗಿಗೆ, ಅದಕ್ಕೆ ಈ ತಂಗಿಗೆ ಯುಕ್ತನಾದಂಥ ವರ ಅದ ನೀವು, ಅದಕ್ಕೆ ನಮ್ಮ ತಂದೆ ಹಿಂಗೆ ಅಕ್ಕಿನ ಕೊಟ್ಟು ಮದುವೆ ಮಾಡಂತಂದು ಹೇಳಿ ಬರ್ದಾರಂತ ಅವ ತಿಳ್ಕೊತಾನೆ. ವಿಷಯನ್ನು ಕೊಡೋದಂತ ಕೂಡಲೇ ಅವ ಹಂಗೆ ತಿಳ್ಕೊತಾನೆ. ಶೀಘ್ರವಾಗಿ ಮಾಡಂದಾರಂತ ಕೂಡಲೇ ಅವ ಆಗಿಂದಾಗ ಪುರೋಹಿತರನ್ನು ಕರೆದು ತನ್ನ ತಂಗಿಯ ಮದುವೆಯನ್ನು ನೆರವೇರಿಸಿಬಿಡ್ತಾನೆ. ರಾತ್ರಿ ಹೊತ್ತಿನಲ್ಲಿ ಅವಳ ಒಂದು ತಂಗಿಯ ಮದುವೆ ಮೆರವಣಿಗೆ ಇದ್ದದ್ದು ಬರ್ತಾ ಇರ್ತೈತಿ. ಆ ಚಂದ್ರಹಾಸನ ಜೊತೆಗೆ ತನ್ನ ತಂಗಿ ವಿಷಯನ್ನು ಮದುವೆ ಮಾಡ್ತಿರ್ತಾನೆ, ಮೆರವಣಿಗೆ ಬರ್ತಾ ಇರ್ತೈತಿ. ಆವಾಗ ಇವ ಈ ಕುಳಿಂದ ದೇಶದಿಂದ ದುಷ್ಟಬುದ್ಧಿ ಬರ್ತಿರ್ತಾನೆ. ಚಂದ್ರಹಾಸ ಸತ್ತು ಹೋಗಿರ್ತಾನೆ, ನನ್ನ ಮಗ ಅವನಿಗೆ ವಿಷ ಕೊಟ್ಟಿರ್ತಾನ ಅಂತೇಳಿ ಅಗ್ದಿ ಆನಂದದಿಂದ ಬರ್ತಿರ್ತಾನೆ. ಮೆರವಣಿಗೆ ಎದುರಾಗಿ ಬಿಡ್ತೈತಿ. ನೋಡಿದ್ರೆ ಚಂದ್ರಹಾಸನೊಂದಿಗೆ ಮಗಳು ಮದುವೆಯ ಮೆರವಣಿಗೆ ಇದೇನಾಯ್ತು ಅಂತ ಕೇಳ್ತಾನವ. ತನ್ನ ಮಗನನ್ನು ಕೇಳ್ತಾನ, ಏನು ಮಾಡಿದೀನಿ ನೀನು? ಆ ಮಗ ಪತ್ರವನ್ನು ತೋರಿಸ್ತಾನೆ. ನೀವು ಹೇಳ್ದಂಗೆ ಮಾಡೇನಿ, ನೀವು ವಿಷಯ ಕೊಡು ಅಂತಂದು ಹೇಳಂದಿರಿ. ವಿಷಯ ನನ್ನ ತಂಗಿ ನಾಕಿನ ಕೊಟ್ಟು ಮತ್ತು ಮದುವೆ ಮಾಡಿದೆ, ಶೀಘ್ರವಾಗಿ ಮಾಡಂದಿರಿ, ಅದಕ್ಕೆ ನಾನು ಮಾಡಿದ್ನಿ ಅಂತ ಕೂಡಲೇ ಅವಾಗ ಅವ್ನಿಗೆ ಏನು ಅನಿಸ್ತೈತಿ ಅಂದ್ರೆ, ಈ ಚಂದ್ರಹಾಸನನ್ನು ಎಷ್ಟು ಸಲ ನಾ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದವು, ಏನಾದರೂ ಒಂದು ವಿಘ್ನ ಬರ್ತೈತಿ, ಅದಕ್ಕೆ ನಾ ಸೋಲಬಾರ್ದು. ಇವ ನನ್ನ ಅಳಿಯಾದರೂ ಚಿಂತಿಲ್ಲ, ನನ್ನ ಮಗಳು ವಿಧವೆ ಆದರೂ ಚಿಂತಿಲ್ಲ, ಇವನ್ನ ನಾ ಕೊಲ್ಲದೇ ಬಿಡುವುದಿಲ್ಲ ಅಂತ ಅಂತಾನೆ. ಎಂಥ ಒಂದು ದುಷ್ಟ ತಂದೆ ಅವನು. ಆಗ ಏನು ಮಾಡ್ತಾನ ಅಂತಂದ್ರೆ, ರಾತ್ರಿಯಾಗಿರ್ತೈತಿ, ಎಲ್ಲ ಮೆರವಣಿಗೆ ಎಲ್ಲ ಮುಗಿದ ಮೇಲೆ ಅವ ಏನಂತ ಚಂದ್ರಹಾಸನನ್ನು ಕರೀತಾನೆ. ಕರೆದು ಆಮೇಲೆ ಆ ಊರ ಹೊರಗೆ ಒಂದು ಕಾಳಿಕಾ ಮಂದಿರ ಇರ್ತೈತಿ. ಆ ಪೂಜೆಯ ಒಂದು ತಟ್ಟೆಯನ್ನು ಕೊಡ್ತಾನ. ಆ ಚಂದ್ರಹಾಸನ ಹೇಳ್ತಾನೆ, ಈ ಊರಿನ ಹೊರಭಾಗದೊಳಗೆ ಒಂದು ಕಾಳಿಕಾ ಮಂದಿರ ಐತಿ, ನಮ್ಮ ಮನೆ ದೇವರು, ಅದಕ್ಕೆ ನೀ ಅಲ್ಲಿ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಬರ್ಬೇಕಿವತ್ತ ಅಂತ ಹೇಳ್ತಾನೆ. ನಮ್ಮ ಮನೆ ಪದ್ಧತಿ ಐತಿ ಅಂದ ಕೂಡಲೇ ಚಂದ್ರಹಾಸ ಆಗಲಿ ಅಂತಂದು ಹೇಳಿ ಹೊರಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಇಬ್ಬರು ಕಟಕರನ್ನು ಕಳಿಸಿರ್ತಾನೆ ದುಷ್ಟಬುದ್ಧಿ. ಇವತ್ತು ರಾತ್ರಿ ಕಾಳಿಕಾ ಮಾತೆಯನ್ನು ಪೂಜೆ ಮಾಡೋದಕ್ಕೆ ಒಬ್ಬ ಯುವಕ ಬರ್ತಾನೆ. ಅವು ಯಾರು ಏನು ಅಂತೇಳಿ ನೀವು ವಿಚಾರ ಮಾಡುವಂಗಿಲ್ಲ, ಅವ್ನು ಪೂಜೆ ಮಾಡ್ಬೇಕಾದ್ರೆ ಅವನನ್ನು ನೀವು ಕತ್ತರಿಸಿ ಬಿಡಬೇಕು ಅಂತಂದು ಹೇಳಿ ಸೂಚನೆಯನ್ನು ಕೊಟ್ಟು ಅವ್ನು ಕಳಿಸಿರ್ತಾನೆ. ಚಂದ್ರಹಾಸ ಹೋಗ್ತಾ ಇರ್ತಾನೆ. ಒಂದು ಸ್ವಲ್ಪ ದೂರ ಅವ್ನು ನಡ್ಕೊಂಡು ಬಂದಿರ್ತಾನೆ. ಅವಾಗ ಅವನಿಗೆ ಈ ಮಂತ್ರಿಯ ಮಗ ಮದನ ಇದ್ದವನು ಬೆಟ್ಟಾಕನ. ಮದನ ಕೇಳ್ತಾನೆ, ಯಾಕೆ ಭಾವ ಇವತ್ತರ ಮದುವೆ ಆಗೈತಿ, ನೀವು ಎಲ್ಲಿ ಹೊಂಟೀರಿ? ಕೇಳಿದ ಕೂಡಲೇ ಚಂದ್ರಹಾಸ ಹೇಳ್ತಾನೆ, ನಿಮ್ಮ ತಂದೆ ಹೇಳ್ಯಾರ ಪೂಜೆ ಮಾಡ್ಕೊಂಡು ಬರ್ಬೇಕಂತ, ನಾ ಹೊಂಟೇನಿ ಅಂದ ಕೂಡಲೇ ಆ ಮಂತ್ರಿಯ ಮಗ ಹೇಳ್ತಾನೆ, ಅಲ್ಲ ಭಾವ ಇವತ್ತರ ಮದುವೆ ಆಗೈತಿ, ಮತ್ತು ಆ ದಾರಿ ನಿಮಗೆ ಗೊತ್ತಿಲ್ಲ, ಆ ದಾರಿಯನ್ನು ಹುಡ್ಕೊಂಡು ಇಷ್ಟು ಕತ್ತಲೆಯೊಳಗೆ ಯಾಕೆ ಹೊಂಟಿರಿ? ಪೂಜೆಯನ್ನು ನಾನೇ ಮಾಡ್ತೀನಿ, ನೀವು ಮಾಡಿದ್ರೇನು ನಾ ಮಾಡಿದ್ರೇನು ಅಂತಂದು ಹೇಳಿ ತರ್ರಿ ನನಗೆ ಆ ತಟ್ಟೆಯನ್ನು ಕೊಡ್ರಿ ಅಂತ ಕೇಳ್ತಾನೆ. ಚಂದ್ರಹಾಸ, ಬೇಡ, ನಿಮ್ಮ ತಂದೆ ನನಗೆ ಹೇಳ್ಯಾರಂದ್ರೂ ಕೇಳೋದಿಲ್ಲವ. ಬೇಡ, ಊರು ಹೊರಗೈತಿ, ಕತ್ತಲೆಯೊಳಗೆ ನೀವು ಅಷ್ಟು ದೂರ ನಡ್ಕೊಂಡು ಹೋಗೋದು ಬೇಡ ಅಂಥೇಳಿ ಆ ತಟ್ಟೆನ ತಾನ ಇಸ್ಕೊಂಡು ಏನಂತಂದ್ರೆ ಕಾಳಿಕಾ ಮಾತೆಯ ಮಂದಿರಕ್ಕೆ ಅವನು ಹೋಗ್ತಾನೆ. ಹೋದ್ಕೊಳ್ಳೆ ಬರ್ತಾನ. ಚಂದ್ರಹಾಸ ಒಳ್ಳೆ ಬರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಹಾಕೊಳ್ಳೋ ಅರಮನೆಯೊಳಗೆ ಪ್ರವೇಶ ಮಾಡಿದ ಕೂಡಲೇ ದುಷ್ಟಬುದ್ಧಿ ಅಗದಿ ಖುಷಿಲಿಂದ ಇರ್ತಿರ್ತಾನೆ. ಆವಾಗ ಅವ ಏನು ಮಾಡ್ತಾನಂತಂದ್ರೆ ಚಂದ್ರಹಾಸ